ಹಲೋ ನಮಸ್ತೆ, ನಾನು ನಿಮ್ಮ ವಿನಾಯಕ್ ನಾಯ್ಕ್. ಈ ಒಂದು ವಿಡಿಯೋದಲ್ಲಿ ನಾನು 20 ಲಕ್ಷ ಒಳಗಡೆ ಟೆಂಡರಿಗೆ ವರ್ಕ್ ಡನ್ ಬೇಡ ಅಂತ ನಾನು ನಿಮಗೆ ಮೊದಲಿಂದ ಹೇಳ್ತಾ ಬರ್ತಿದ್ದೆ. ಸೊ ಅದ್ರ ಬಗ್ಗೆ ಒಂದು ಕನ್ಫರ್ಮೇಷನ್ ಕೊಡಲಿಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು ನಿಮಗೆ. ಸೊ ಏನಪ್ಪ ಅದು ಕನ್ಫರ್ಮೇಷನ್ ಅಂತ ಹೇಳಿದ್ರೆ, ಸೊ ನಾನು ನಿಮಗೆ ಮೊದಲಿಂದ ಹೇಳ್ತಾ ಇದ್ದೆ 20 ಲಕ್ಷ ಒಳಗಡೆಗೆ ವರ್ಕ್ ಡನ್ ನೆಸೆಸಿಟಿ ಇಲ್ಲ ಅಂತ. ಸೊ ಅದಕ್ಕೆ ತುಂಬ ಜನ ಅದಕ್ಕೆ ಏನಾದರೂ ಗೌರ್ಮೆಂಟ್ ಆರ್ಡರ್ ಕಾಪಿ ಉಂಟಂತ ನನ್ನ ಹತ್ರ ಕೇಳಿದರು. ಸೊ ನಾನು ಅವ್ರಿಗೆ ಏನು ಮಾಡಿದ್ದು, ನನ್ನ ಹತ್ರ ಇರುವಂಥ ಒಂದು ಗೌರ್ಮೆಂಟ್ ಆರ್ಡರ್ ಕಾಪಿಯನ್ನು ಅವರಿಗೆ ಫಾರ್ವರ್ಡ್ ಮಾಡಿದ್ದೆ. ಸೊ ಅವರು ಅದನ್ನು ಹಾಕಿಬಿಟ್ಟು ಸಬ್ಮಿಟ್ ಕೂಡ ಮಾಡ್ತಾಯಿದ್ರು. ಸೊ ಅದನ್ನು ತುಂಬ ಜನ ನನಗೆ ಫೀಡ್ಬ್ಯಾಕ್ ಕೊಟ್ಟವರು ಹೇಳ್ತಾ ಇದ್ದಾರೆ, ಸೊ ಅದನ್ನು ಆಕ್ಸೆಪ್ಟ್ ಮಾಡ್ತಾ ಇಲ್ಲಂತೆ ಗೌರ್ಮೆಂಟವರು ಅಂತಲೂ ಹೇಳಿದ್ದಾರೆ ಕೆಲವೊಂದು ಡಿಪಾರ್ಟ್ಮೆಂಟ್ಗಳಲ್ಲಿ. ಸೊ ಅದಕ್ಕೆ ನಾನು ಅದನ್ನು ಹೇಗೆ ಸರ್ಚ್ ಮಾಡೋದು, ಎಲ್ಲಿಂದ ತೊಗೊಳ್ಳೋದು ಆ ಗೌರ್ಮೆಂಟ್ ಆರ್ಡರ್ ಕಾಪಿಯನ್ನು, ಅದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡೋ ವ್ಯವಸ್ಥೆಯನ್ನು ಮಾಡ್ತೀನಿ. ಈ ಒಂದು ವಿಡಿಯೋ ಕ್ಲಾಸ್ 3 ಮತ್ತು ಕ್ಲಾಸ್ 4 ಲೈಸೆನ್ಸ್ ಅವರಿಗೆ ತುಂಬ ಯೂಸ್ ಆಗುತ್ತೆ. ಕ್ಲಾಸ್ 2 ಮತ್ತು ಕ್ಲಾಸ್ 1 ಅವರಿಗೆ ಏನು ಪ್ರಾಬ್ಲಮ್ ಇಲ್ಲ, ಯಾಕಂದರೆ ಅವರು ಆಲ್ರೆಡಿ ಕ್ಲಾಸ್ 3ಇಂದ ಹೋಗಿರ್ತಾರಲ್ಲ. ಸೊ ಅವ್ರ ಹತ್ರ ವರ್ಡನ್ಸ್ ಇರುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಸೊ ಕ್ಲಾಸ್ 3 ಮತ್ತು ಕ್ಲಾಸ್ 4ದವರು ಅವ್ರು ಯಾವ ಥರ ಬಂದಿರ್ತಾರೆ ಅಂದರೆ, ಈ ಕ್ಲಾಸ್ 3 ಅವರು ವಿತ್ BE ಸರ್ಟಿಫಿಕೇಟ್ ಇರುತ್ತೆ, ಸೊ ಬಂದಿರ್ತಾರೆ ರಿಜಿಸ್ಟ್ರೇಷನ್ ಮಾಡಿಕೊಂಡು. ಕ್ಲಾಸ್ 4ದವರು ವಿತೌಟ್ BE ಇದ್ದವರು ಕ್ಲಾಸ್ 4 ತೊಗೊಂಡು ಈ ಪ್ರೊಕ್ಯೂರ್ಮೆಂಟ್ ಟೆಂಡರಿಗೆ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಬಂದಿರ್ತಾರೆ. ಸೊ ಅವರಿಗೆ ಮೇಜರ್ ಪ್ರಾಬ್ಲಮ್ ಏನಂದರೆ, ಆಲ್ ಓವರ್ ಕರ್ನಾಟಕ ಡಿಪಾರ್ಟ್ಮೆಂಟ್ದು ನೀವು ತೊಗೊಂಡ್ರೆ ಎಲ್ಲ ಡಿಪಾರ್ಟ್ಮೆಂಟಲ್ಲೂ 20 ಲಕ್ಷ ಒಳಗಡೆಗೆ ಅವ್ರಿಗೆ ವರ್ಕ್ ಡನ್ ಕೇಳಿದ್ದಾರೆ. ಲೈಸೆನ್ಸು, ಆಮೇಲೆ ವರ್ಕ್ ಡನ್ಸು, ಆಮೇಲೆ ಟರ್ನ್ ಓವರ್ಸ್ ಕೂಡ ಕೇಳಿರ್ತಾರೆ. ಸೊ ಅವ್ರಿಗೆ ಏನಾಗುತ್ತೆ, ಎಲ್ಲಿಂದ ತರೋದು ಟರ್ನ್ ಓವರ್ಸು, ವರ್ಕ್ ಡನ್ಸ್ ಎಲ್ಲ. ಸೊ ಅವ್ರೇನು ಮಾಡಬೇಕು, ಈ ವಿಡಿಯೋನ ನೋಡಿಬಿಟ್ಟು ಇಲ್ಲಿಂದ ವೆಬ್ಸೈಟಲ್ಲಿ ನಾನು ತೋರಿಸುವಂಥ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ಗೌರ್ಮೆಂಟ್ ಆರ್ಡರ್ ಕಾಪಿಯನ್ನು ಡೌನ್ಲೋಡ್ ಮಾಡಿಬಿಟ್ಟು ನೀವು ಹಾಕಿರೋ ಟೆಂಡರ್ ಇನ್ ಕೇಸ್ ರಿಜೆಕ್ಟ್ ಮಾಡಿದೆ ಅವ್ರಿಗೆ ಹೋಗ್ಬಿಟ್ಟು ನೀವು ಕ್ವಶನ್ ಮಾಡ್ಬೋದು. ಸೊ ಅದಕ್ಕೆ ನಾನು ಏನು ಮಾಡಿದ್ದೀನಿ, ಗೌರ್ಮೆಂಟ್ ಪೋರ್ಟಲ್ ವೆಬ್ಸೈಟಿಗೆ ಹೋಗ್ಬಿಟ್ಟು ಅದನ್ನು ಡೌನ್ಲೋಡ್ ಮಾಡೋದು ಹೇಗೆ ಅದನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಫಸ್ಟಿಗೆ ನೀವೇನು ಮಾಡಬೇಕು, ಕ್ರೋಮಿಗೆ ಓಪನ್ ಮಾಡಿಬಿಟ್ಟು ಅದರಲ್ಲಿ ಕರ್ನಾಟಕ ಗೌರ್ಮೆಂಟ್ ಆರ್ಡರ್ಸ್ ಕಾಪಿ ಅಂತ ನೀವು ಸರ್ಚ್ ಮಾಡಬೇಕು. ಒಂದು ಈ ಕೀವರ್ಡನ್ನು ಹಾಕಿ ಸರ್ಚ್ ಮಾಡಿ, ಕರ್ನಾಟಕ ಗೌರ್ಮೆಂಟ್ ಆರ್ಡರ್ ಕಾಪಿ ಅಂತ, ಕಾಪಿ ಆರ್ ಕಾಪೀಸ್ ಅಂತ ನೀವು ಸರ್ಚ್ ಕೊಡ್ಬೋದು. ಅದನ್ನು ಸರ್ಚ್ ಕೊಟ್ಟರೆ ನಿಮಗೆ ಸರ್ಚ್ ರಿಸಲ್ಟ್ ಬರುತ್ತೆ ನೋಡಿ. ಫಸ್ಟ್ ಆಪ್ಷನ್ ಇದೆ, ಗೌರ್ಮೆಂಟ್ ಆರ್ಡರ್ಸ್ ಆ್ಯಂಡ್ ಸರ್ಕ್ಯುಲರ್ಸ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಪಬ್ಲಿಷ್ ಆಗಿರುವಂಥ, ಅದನ್ನು ಕ್ಲಿಕ್ ಮಾಡಬೇಕು. ಫಸ್ಟ್ ಆಪ್ಷನ್ನೇ. ಸೊ ಅದು ಕ್ಲಿಕ್ ಆಗಿದೆ. ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮಿಂದ ಸ್ವಲ್ಪ ಡಿಲೇ ಆಗುತ್ತೆ ವೆಬ್ಸೈಟ್ ಓಪನ್ ಆಗಲಿಕ್ಕೆ. ಸೊ ನೋಡ್ಬೋದು, ಫೈನಾನ್ಸ್ ಕರ್ನಾಟಕ .gov.in ಅಂತ ಇದೆ. ಸೊ ಇವಾಗ ಓಪನ್ ಆಗ್ತಾ ಇದೆ, ನೀವು ನೋಡ್ಬೋದು. ಸೊ ನೀವು ನೋಡ್ತಾ ಇರ್ಬೋದು, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇದೆ, ಇದು ಪ್ಯೂರ್ ಗೌರ್ಮೆಂಟ್ ಆಫ್ ಕರ್ನಾಟಕದ್ದು ವೆಬ್ಸೈಟು. ಸೊ ನೀವು ನೋಡ್ತಾ ಇರ್ಬೋದು, ಪ್ರತಿಯೊಂದು ಆರ್ಡರ್ ಕಾಪಿ ಇದೆ. ಆಮೇಲೆ CMದು ಫೋಟೋ ಕೂಡ ನೀವು ಕಾಣ್ತಾ ಇರ್ಬೋದು, ಬಸವರಾಜ ಬೊಮ್ಮಾಯಿ ಅವ್ರದ್ದು. ಸೊ ಇದಾದಮೇಲೆ ಗೌರ್ಮೆಂಟ್ ಆರ್ಡರ್ ನಂಬರ್ ಇದೆ, ಆಮೇಲೆ ಆರ್ಡರ್ ಡೇಟ್ ಇದೆ, ಸಬ್ಜೆಕ್ಟ್ ಇದೆ, ಪ್ರತಿಯೊಂದು ಕೂಡ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇದರಲ್ಲಿ ನಿಮಗೆ ಡೌಟ್ ಏನಿಲ್ಲ. ಸೊ ನೀವು ಸ್ಕ್ರಾಲ್ ಡೌನ್ ಮಾಡ್ತಾ ಕೆಳಗಡೆ ಬನ್ನಿ. ಸೊ ಇದೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ 576, ಪ್ರತಿಯೊಂದು ಕೂಡ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಯಾವುದು ಕೂಡ ನಿಮಗೆ ಮುಚ್ಚುಮರೆ ಇಲ್ಲ ಈ ವಿಡಿಯೋದಲ್ಲಿ. ಸೊ ನೀವು ನೋಡ್ಬೋದು, PWD 1359 ಅಂತ ಕಾಣಿಸ್ತಾ ಇರ್ಬೋದು, SOFC/2001. ನಂದು ಕರ್ಸರ್ ಓಡಾಡ್ತಾ ಇದೆಯಲ್ಲ, ಸೊ ಅದು ಹೌದು ನೋಡಿ, ಗೈಡ್ಲೈನ್ಸ್ ಫಾರ್ ಕಂಡಕ್ಟಿಂಗ್ ನೆಗೋಷಿಯೇಷನ್ ಅದು. ಸೊ ಆಮೇಲೆ ಸೆಕೆಂಡ್ ಒನ್ ಇದೆ, ವೆರಿಫಿಕೇಷನ್ ಆಫ್ ಕ್ವಾಲಿಫಿಕೇಷನ್ ಕ್ರಿಟೀರಿಯಾ ಆ್ಯಂಡ್ ಅವೈಲೇಬಲ್ ಟೆಂಡರ್ ಕೆಪಾಸಿಟಿ ಬಗ್ಗೆ ಇದೆ. ಸೊ ಇದನ್ನು ನೀವು ಕ್ಲಿಕ್ ಮಾಡಬೇಕು. ನೋಡ್ಬೋದು, PWD 1359 SO/FC 2001 P2 ಅಂತ ಇದೆ. ಸೊ ಕ್ಲಿಕ್ ಹಿಯರ್ ಟು ವ್ಯೂ ಅಂತ ಇದೆ. ಸೊ ಅದನ್ನು ಕ್ಲಿಕ್ ಮಾಡಿ, ನೀವು ನೋಡ್ತಾ ಇರ್ಬೋದು. ಸೊ ಇಲ್ಲಿ ನಾನು ಸ್ವಲ್ಪ ಜೂಮ್ ಮಾಡಿದ್ದೀನಿ, ಗೌರ್ಮೆಂಟ್ ಆಫ್ ಕರ್ನಾಟಕ ಅಂತ ಇದೆ. ಸೊ ಎಷ್ಟು ಪೇಜಸ್ ಇದೆ ಅಂತ ಸ್ವಲ್ಪ ಜೂಮ್ ಔಟ್ ಮಾಡಿ ನೋಡೋಣ. 2 3 ಟೋಟಲ್ 5 ಪೇಜಸ್ ಇದೆ. ಸೊ ನಾನೀಗ ಫಸ್ಟ್ ಪೇಜಲ್ಲಿ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ. ಸೊ ನೋಡ್ಬೋದು, ಗೌರ್ಮೆಂಟ್ ಆಫ್ ಕರ್ನಾಟಕ ಅಂತ ಇದೆ. ಸೊ ನಂಬರ್ PWD 1359 SO/FC 2001 ಬ್ರ್ಯಾಕೆಟಲ್ಲಿ P/2 ಅಂತ ಇದೆ. ಸೊ ಇದು ಗೌರ್ಮೆಂಟ್ ಆಫ್ ಕರ್ನಾಟಕ ಸೆಕ್ರೆಟರಿ ಕಡೆಯಿಂದ ಬಂದಿರೋದು. ವೆರಿಫಿಕೇಷನ್ ಆಫ್ ಕ್ವಾಲಿಫಿಕೇಷನ್ ಕ್ರಿಟೀರಿಯಾ ಆ್ಯಂಡ್ ಅವೈಲೇಬಲ್ ಟೆಂಡರ್ ಕೆಪಾಸಿಟಿ ಅಂತ ಇದೆ. ಸೊ ಇದು ಸರ್ಕ್ಯುಲರ್, ಅದ್ರ ಬಗ್ಗೆ ಮೇನ್ ಇಂಪಾರ್ಟೆಂಟು. ಸೊ ಇದರಲ್ಲಿ ನೀವು ಕ್ಲೀನಾಗಿ ಪೂರ್ತಿ ಓದ್ಬೋದು, ಸೊ ಏನು ತೊಂದರೆ ಇಲ್ಲ. ಸೊ ನಾನು ಡೀಟೇಲಾಗಿ ನನಗೆ ಏನು ಬೇಕಲ್ಲ, ಇವಾಗ ನಿಮ್ಗೆ ಏನು ರಿಕ್ವೈರ್ಮೆಂಟ್ ಇದೆ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಸೊ ಇದು ಫಸ್ಟ್ ಆಪ್ಷನ್ ಏನು ಉಂಟಲ್ಲ, ಇದು ಫುಲ್ ಆಲ್ 2 ಕವರ್ ಮತ್ತು ಫ್ರೀ ಕ್ವಾಲಿಫಿಕೇಷನ್ ಟೆಂಡರ್ಸ್ ಇರ್ತವೆ. ಸೊ ಅವ್ರಿಗೆ ಮಾತ್ರ, ಅಂದರೆ 2 ಕವರ್ಸ್ ಅಂದರೆ ಅಬೌವ್ 50 lakhs. ಸೊ ಅದ್ರ ಬಗ್ಗೆ ಎಲ್ಲ ಫ್ಯೂಚರಲ್ಲಿ ನೋಡೋಣ, ನಿಮಗೆ ತಿಳಿಸ್ಕೊಡೋ ವ್ಯವಸ್ಥೆ ಮಾಡ್ತೀನಿ. ಸೊ ಆಮೇಲೆ ಸೆಕೆಂಡ್ ಒನ್ ಇದೆ, ಇನ್ ವ್ಯೂ ದ ಫೋರ್ ಗೋಯಿಂಗ್ ದ ಫಾಲೋವಿಂಗ್ ಇನ್ಸ್ಟ್ರಕ್ಷನ್ಸ್ ಅಂತ ಇದೆ. ಸೊ ಇದನ್ನು ಕೂಡ ನೀವು ಸ್ಕ್ರಾಲ್ ಡೌನ್ ಮಾಡ್ತಾ ಬನ್ನಿ ಕೆಳಗಡೆ. ಸೊ ಇದರಲ್ಲಿ ತುಂಬ ಇದೆ, ನಿಮ್ಗೆ ಬೇಕಾದ ನೀವು ನೋಡ್ಕೊಳ್ಬೋದು. ಸೊ ಇವಾಗ ನಾನು ಹೇಳ್ತಾ ಇರೋದು ಇದು 4th ಇದೆಯಲ್ಲ, 2.4 ಇದು 2ರಲ್ಲಿ 4th ಒನ್ನು. ಇಲ್ಲಿ ನಿಮ್ಗೆ ಮಾರ್ಕ್ ಆಗಿರೋದು ನೋಡ್ಬೋದು ನೀವು ಏನಿದೆ ಅಂತ. ಸೊ ಇದು ನೋಡಿಬಿಟ್ರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಇದು ಏನಪ್ಪ ಇದು ಅಂತ. ಇಟ್ ಈಸ್ ನಾಟ್ ನೆಸೆಸರಿ ಟು ಸಪ್ರೇಟ್
incorporate qualification criteria in tender documents for works bar supply whose estimated cost is less than 20 lakhs. Registration in appropriate class should be sufficient ಅಂತ ಹಾಕಿದ್ದಾರೆ. ಅಂತೆ ಏನಂತ ಹೇಳಿದ್ರೆ ಇದು ನೀವು 20 ಲಕ್ಷದ ಒಳಗಡೆ ಏನು ಟೆಂಡರ್ ಬರುತ್ತಲ್ಲ, ಸೊ ಅದಕ್ಕೆ ನಿಮ್ಮದು ರಿಜಿಸ್ಟ್ರೇಷನ್ ಆಫ್ ಅಪ್ರೋಪ್ರಿಯೇಟ್ ಕ್ಲಾಸ್ ಶುಡ್ ಬಿ ಸಫಿಷಿಯೆಂಟ್. ಅಂದರೆ ನಿಮ್ಮದು ಕ್ಲಾಸ್ 3 ಅಥವಾ ಕ್ಲಾಸ್ 4 ಅಥವಾ ಕ್ಲಾಸ್ 1 ಅಥವಾ ಕ್ಲಾಸ್ 2 ಯಾವುದೇ ಇದ್ರೂ ಕೂಡ ನಿಮಗೆ ನಡೆಯುತ್ತೆ. ಮತ್ತು ಅದು ಬಿಟ್ಟು ಮಿಕ್ಕಿದ ಯಾವುದೇ ಡಾಕ್ಯುಮೆಂಟ್ಸ್ ರಿಕ್ವೈರ್ ಇಲ್ಲ. ನೋಡಿರಿ, ಇಟ್ ಈಸ್ ನಾಟ್ ನೆಸರಿ ಟು ಸಪರೇಟ್ ಇನ್ ಕಾರ್ಪೊರೇಟ್ ಕ್ವಾಲಿಫಿಕೇಶನ್ ಕ್ರಿಟೀರಿಯಾ ಇನ್ ಟೆಂಡರ್ ಡಾಕ್ಯುಮೆಂಟ್ಸ್ ಫಾರ್ ವರ್ಕ್ ಸಪ್ಲೈ ದೋಸ್ ಎಸ್ಟಿಮೇಟೆಡ್ ಕಾಸ್ಟ್ ಲೆಸ್ ದ್ಯಾನ್ 20 lakhs. ಗೊತ್ತಾಯ್ತಾ? ಇದನ್ನು ಕರೆಕ್ಟಾಗಿ ಅವರು ಹೇಳಿದ್ದಾರೆ. ಸೊ ದ ಅಬೌವ್ ಇನ್ಸ್ಟ್ರಕ್ಷನ್ ಶಾಲ್ ಅಪ್ಲೈ ಟು ಆಲ್ ಪ್ರೊಕ್ಯೂರ್ಮೆಂಟ್ ಎಂಟಿಟೀಸ್ ಆಸ್ ಡಿಫೈನ್ಡ್ ಇನ್ ಸೆಕ್ಷನ್ 2(d) ಚಾಪ್ಟರ್ 1 ಆಫ್ ದ KTPP ಆ್ಯಕ್ಟ್ ಅಂತ ಇದೆ. ಸೊ ಇದನ್ನು KTPP ಆ್ಯಕ್ಟ್ ಪ್ರಕಾರ ಇವರು ಫಾಲೋ ಮಾಡಲೇಬೇಕು. ಸೊ ಇದನ್ನು ನೀವು ಅವರಿಗೆ ತೋರಿಸ್ಬಿಟ್ಟು ನಿಮ್ಮ 20 ಲಕ್ಷ ಒಳಗಡೆ ಟೆಂಡರನ್ನು ವಿತೌಟ್ ವರ್ಕ್ನ ನೀವು ಅಪ್ಲೈ ಮಾಡ್ಬೋದು. ಸೊ ನೀವು ಅವ್ರು ಇನ್ ಕೇಸ್ ಯಾರು ಒಪ್ಪಿಲ್ಲ ಅಂತ ಹೇಳಿದ್ರೆ ನೀವು ಇದನ್ನು ಡೌನ್ಲೋಡ್ ಮಾಡಿ ಅವ್ರಿಗೆ ತೋರಿಸ್ಬೋದು ನೀವು. ಸೊ ಆ ರೈಟ್ಸ್ ನಿಮಗೆ ಈಸಿ ಇದೆ. ಸೊ ನಾನು ಅದನ್ನು ನಿಮಗೆ ಕಂಪ್ಲೀಟಾಗಿ ಡೌನ್ಲೋಡ್ ಮಾಡೋದು ತೋರಿಸ್ಕೊಟ್ಟಿದ್ದೀನಿ. ಆಮೇಲೆ ಅದನ್ನು ಓಪನ್ ಮಾಡಿ ಕರೆಕ್ಟಾಗಿ 2.4 ಅದು 4 ಅಂತ ಇದೆಯಲ್ಲ, ಅದು 2.4 ಇದನ್ನು ಅವ್ರು ಫಾಲೋ ಮಾಡಲೇಬೇಕು. ಅದು 20 lakhs ಅಂಡರ್ ವರ್ಕ್ ಡನ್ ಈಸ್ ನಾಟ್ ರಿಕ್ವೈರ್ಡ್. ಓನ್ಲಿ ರಿಜಿಸ್ಟ್ರೇಷನ್ ಇನ್ ಅಪ್ರೋಪ್ರಿಯೇಟ್ ಕ್ಲಾಸ್, ಅಂದರೆ ನಿಮ್ಮ ಕ್ಲಾಸ್ 3 ಕ್ಲಾಸ್ 4 ಯಾವುದಾದ್ರೂ ನೀವು ನಡೆಯುತ್ತೆ. ಅದೊಂದು ಇದ್ರೆ ಸಾಕು, ನೀವು 20 ಲಕ್ಷ ಒಳಗಡೆ ಟೆಂಡರನ್ನು ತೊಗೊಳ್ಬೋದು. ಇನ್ ಕೇಸ್ ಯು ಆರ್ ಎ L1 ಬಿಡ್ಡರ್, ಅಂದರೆ ಲೋವರ್ 1 ಬಿಡ್ಡರ್ ಆಗಿರಬೇಕು. ನೀವೇನಾದರೂ 20 ಲಕ್ಷದ ಒಳಗಡೆ ಟೆಂಡರಿಗೆ ಅಪ್ಲೈ ಮಾಡ್ತಿದ್ರೆ ಅದರಲ್ಲಿ ವರ್ಡನ್ ಕೇಳಿದರೆ ಈ ಗೌರ್ಮೆಂಟ್ ಆರ್ಡರ್ ಕಾಪಿಯನ್ನು ನೀವು ಡೌನ್ಲೋಡ್ ಮಾಡಿಕೊಂಡು, ಇದು PDF ಅಲ್ಲಿ ಸಿಗುತ್ತೆ ನಿಮಗೆ ಬ್ರೌಸರಲ್ಲಿ. ಸೊ ಅದನ್ನು ನೀವು ನಿಮ್ಮ ಟೆಂಡರಲ್ಲಿ ಬ್ರೌಸ್ ಮಾಡಿ, ಅಲ್ಲಿ ವರ್ಡನ್ ಕೇಳಿರೋ ಜಾಗದಲ್ಲಿ ಬ್ರೌಸ್ ಮಾಡಿ ನೀವು ಅಪ್ಲೋಡ್ ಮಾಡಿ. ಸೊ ನೋಡ್ಬೋದು ನೀವು ಈ ಡಾಕ್ಯುಮೆಂಟ್ಸನ್ನು ಯಾರ್ಯಾರಿಗೆ ಕಳಿಸಿದ್ದಾರೆ ಅಂತ. ಚೀಫ್ ಸೆಕ್ರೆಟರಿ ಆಫ್ ಗೌರ್ಮೆಂಟಿಗೆ ಹೋಗಿದೆ, ಅಡಿಷ್ನಲ್ ಚೀಫ್ ಸೆಕ್ರೆಟರಿ ಹೋಗಿದೆ, ಆಮೇಲೆ ಅಡಿಷ್ನಲ್ ಚೀಫ್ ಸೆಕ್ರೆಟರಿ ಡೆವಲಪ್ಮೆಂಟ್ ಕಮಿಷನರಿಗೆ ಹೋಗಿದೆ, ಆಮೇಲೆ ಸೆಕ್ರೆಟರಿ ಕರ್ನಾಟಕ ಲೆಜಿಸ್ಲೇಚರಿಗೆ ಹೋಗಿದೆ. ಸೊ ಪ್ರತಿಯೊಂದು ಡಿಪಾರ್ಟ್ಮೆಂಟಿಗೆ ಹೋಗಿದೆ. ಆಮೇಲೆ CO ಮತ್ತು ZP ಆಲ್ ಓವರ್ ದಿ ಜಿಲ್ಲಾ ಪಂಚಾಯತಿಗೆ ಹೋಗಿದೆ. ಸೊ ಇದು ಆದರೂ ಯಾಕೆ ಫಾಲೋ ಮಾಡ್ತಿಲ್ಲ ಅಂತ ನಮಗಂತೂ ಗೊತ್ತಿಲ್ಲ. ಸೊ ಇದಿಷ್ಟು ಇವತ್ತಿನ ಮಾಹಿತಿ. ಇದ್ರ ಬಗ್ಗೆ ಏನಾದರೂ ಡೌಟ್ ಇದೆ ನೀವು ಕಮೆಂಟಲ್ಲಿ ತಿಳಿಸಿ. ಹಾಗೆ ನಾನು ಮುಂದಿನ ವಿಡಿಯೋದಲ್ಲಿ ಅದ್ರ ಬಗ್ಗೆ ನಾನು ಕ್ಲಿಯರ್ ಮಾಡೋ ವ್ಯವಸ್ಥೆ ಮಾಡ್ತೀನಿ. ಸೊ ಮತ್ತು ನೀವು ನಮ್ಮ ಚಾನಲನ್ನು ಫುಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದೇ ಥರ ಶೇರ್ ಮಾಡಿ. ಹಾಗೆ ಬೆಲ್ಲೈಕನನ್ನು ಒತ್ತಿ. ನೀವು ಬೆಲ್ಲೈಕನ್ ಒತ್ತಿದ್ರೆ ನನಗೆ ನೆಕ್ಸ್ಟ್ ವಿಡಿಯೋ ಏನಾದರೂ ನಾನು ಅಪ್ಲೋಡ್ ಮಾಡಿದರೆ ನಿಮಗೆ ಈಸಿಯಾಗಿ ಫಸ್ಟ್ ನೋಟಿಫಿಕೇಷನಲ್ಲಿ ಬಂದು ನೀವು ನೋಡ್ಬೋದು. ಸೊ ಥ್ಯಾಂಕ್ ಯು, ಬಾಯ್.